ಎಸ್ ಬಿಪಿ ನ್ಯೂಸ್ ಡೈಲಿ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಗಿಗ್ ಕಾರ್ಮಿಕರ ಕಲ್ಯಾಣ ಮಸೂದೆಗೆ ಸರ್ಕಾರದ ಅಂಕಿತ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವಿರತ ಪ್ರಯತ್ನಕ್ಕೆ ದೊರೆತ ಫಲ. ಕರ್ನಾಟಕ ವೇದಿಕೆ ಆಧಾರಿತ ಗಿಗ್ ಕಾರ್ಮಿಕರ 2025 ಕಾಯ್ದೆ ಜಾರಿಗೆ ರಾಜ್ಯಪಾಲರಿಂದ ಅಂಕಿತ ದೊರೆತಿದೆ. ರಾಜ್ಯದ ಅಸಂಘಟಿತ ವಲಯದ ಗಿಗ್ ಕಾರ್ಮಿಕರ ಕಲ್ಯಾಣಕ್ಕೆ ಕಾರ್ಮಿಕ ಇಲಾಖೆ ಮುಂದಾಗಿದ್ದ ಕ್ರಮಕ್ಕೆ ಇದರಿಂದ ಬಲ ಬಂದಂತಾಗಿದೆ. ಈ ಕಾಯ್ದೆಯು ಗಿಗ್ ಕಾರ್ಮಿಕರ ಸರ್ವೋತ್ತಮ ಅಭಿವೃದ್ಧಿಗೆ ಮಂಡಳಿಯ ರಚನೆ ಹಾಗೂ ಕ್ಷೇಮಾಭಿವೃದ್ಧಿ ನಿಧಿ ರಚನೆಗೆ ಅವಕಾಶ ಸಿಗಲಿದೆ. ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಹಾಗೂ ಕ್ಷೇಮಾಭಿವೃದ್ಧಿ ಮಂಡಳಿ ಅಸ್ತಿತ್ವಕ್ಕೆ ಬರಲಿದೆ. ಈ ಮಂಡಳಿಯು 2 ಲಕ್ಷಕ್ಕೂ ಅಧಿಕ ಪ್ಲಾಟ್ಫಾರ್ಮ್ ಆಧಾರಿತ ಗಿಗ್ ಕಾರ್ಮಿಕರು ಹಾಗೂ ಅವರ ಅವಲಂಬಿತರಿಗೆ ಹಲವು ರೀತಿಯಲ್ಲಿ ನೆರವಾಗಲಿದೆ. ಸಿದ್ಧಾರ್ಥ ನಗರಕ್ಕೆ ಹಕ್ಕುಪತ್ರ ನೀಡಿ ಎಂದು ಗೋವಿಂದರಾಜುಲು ಮನವಿ. ಬಳ್ಳಾರಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ವಾರ್ಡ್ ನಂಬರ್ 25ರ ಪ್ರದೇಶದಲ್ಲಿರುವ ಸಿದ್ಧಾರ್ಥನಗರ 2ನೇ ಹಂತ ಪ್ರದೇಶದಲ್ಲಿ ಸುಮಾರು 120 ಬಡ ಕುಟುಂಬಗಳು 45 ವರ್ಷಗಳಿಂದ ವಾಸವಿದ್ದು, ಈ ಕುಟುಂಬಗಳ ಪೈಕಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇದ್ದು, ಇವರ ದಿನನಿತ್ಯ ಕಸುಬು ಕೂಲಿ ಕೆಲಸ, ಕೈಗಾರಿಕೆ ಕೆಲಸ, ಗಾರೆ ಕೆಲಸ, ಸಣ್ಣ ಪುಟ್ಟ ಬೀದಿ ಹಾಗೂ ತರಕಾರಿ ವ್ಯಾಪಾರಿಗಳಿಂದ ಜೀವನ ನಡೆಸುತ್ತಿದ್ದಾರೆ. ಇವರು ವಾಸ ಮಾಡಲಿಕ್ಕೆ ಯೋಗ್ಯವಾಗಿರುವ ಮನೆಗಳು ಇರುವುದಿಲ್ಲ ಮತ್ತು ಹಕ್ಕುಪತ್ರ ಇರುವುದಿಲ್ಲ. ಆದ್ದರಿಂದ ಸದರಿ ಕುಟುಂಬಗಳಿಗೆ ಸಾಮಾನ್ಯ ನಾಗರಿಕ ಜೀವನವನ್ನ ನಡೆಸಲಿಕ್ಕೆ ಸುಸಜ್ಜಿತವಾದ ವಾತಾವರಣವನ್ನ ಕೊಡಲು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ವಹಿಸಿಕೊಡಲು ತಮ್ಮಿಂದ ಎನ್ಒಸಿ ನೀಡಿ ಘೋಷಣೆ ಮಾಡುವುದಕ್ಕೆ ಪ್ರಸ್ತಾವನೆಗೆ ಸಂಬಂಧಿಸಿದ ದಾಖಲಾತಿಗಳನ್ನು ಸಲ್ಲಿಸಲು ಗೋವಿಂದರಾಜುಲು ಅವರು ಮನವಿ ಮಾಡಿಕೊಂಡಿರುವುದಕ್ಕೆ ಹಕ್ಕುಪತ್ರ ನೀಡಿ ಎಂದು ಗೋವಿಂದರಾಜುಲು ಮನವಿ. ಸರ್ ನಮಸ್ಕಾರ. ನನ್ನ ಹೆಸರು ಗೋವಿಂದರಾಜುಲು ಅಂತ 25ನೇ ವಾರ್ಡಿನ ಸದಸ್ಯನಾಗಿ ನಾನು ಇವತ್ತು ಮನವಿ ಪತ್ರವನ್ನು ಜಿಲ್ಲಾ ಅಧಿಕಾರಿಗಳಿಗೆ, AC ಸಾರಿಗೆ, ಸ್ಲಮ್ ಬೋರ್ಡ್ ಆಫೀಸ್ಗೆ, ಆಯುಕ್ತರಿಗೆ, ಅದೇ ರೀತಿಯಾಗಿ ಪೂಜಾ ಮಹಾಪೌರರು ಕೂಡ ಇವತ್ತು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ಕೊಡೋ ಕಾರಣ ಇಷ್ಟೇ, ಹಿಂದಿನ ಗೌರ್ಮೆಂಟ್ BJP ಗೌರ್ಮೆಂಟ್ ಇದ್ದಾಗ, ಹಿಂದಿನ ಸಚಿವರಾದಂಥ ಶ್ರೀರಾಮ್ ಸರ್ ಇದ್ದಾಗ ಹಕ್ಕುಪತ್ರವನ್ನು ರೆಡಿ ಮಾಡಿದರು. ಆ ಹಕ್ಕುಪತ್ರವನ್ನು ಮನೆ ಮನೆಗೆ ತಲುಪಂಥ ಕೆಲಸ ಮಾಡಿರಿ ಅಂತೇಳಿ ಕೂಡ ನಾನು ನಿಮಗೆ ಗೊತ್ತಿದೆ. ಒಂದು 4 ತಿಂಗಳ ಕೆಳಗೆ ಉಪವಾಸವನ್ನು ಕೂಡ ಕುಂತಿದ್ದೆ. ಕೊಡ್ತೀನಿ, ಒಂದೇ ತಿಂಗಳಲ್ಲಿ ಕೊಡ್ತೀನಿ ಅಂತರು. ಇಷ್ಟುವರೆಗೆ ಅವ್ರಿಗೆ ತಲುಪಿಲ್ಲ. ಇದು ರಾಯಲ್ ಫೋರ್ಟ್ ಎದುರಿಗೆ ಸರ್ ಸಿದ್ಧಾರ್ಥ ನಗರ ಅಂತೇಳಿ 180 ಮನೆ ಇದ್ದಾವ. 60 ವರ್ಷದಿಂದ ಅಲ್ಲೇ ವಾಸ ಮಾಡ್ತಿದ್ರ. ಎದಕ್ಕೆ ಸರ್ ಹಕ್ಕುಪತ್ರ ಕೊಟ್ಟರೆ ಅವರು ಬ್ಯಾಂಕಲ್ಲಿ ಇಕ್ಕಿ ಮನೆಗಳು ಕಟ್ತಿದ್ರೆ, ಮಳೆಗಾಲ ಬರಾಕತ್ತದೆ, ಭಾರಿ ತೊಂದರೆ ಇದೆ. ದಯವಿಟ್ಟು ನಿಮ್ಮ BP ನ್ಯೂಸ್ ಇದರಿಂದ ಗೊತ್ತಾಗಲಿ, ದಯವಿಟ್ಟು ಕೊಡಬೇಕಂತೇಳಿ ವಿನಂತಿ ಮಾಡ್ತೀನಿ ಜಿಲ್ಲಾಧಿಕಾರಿಗಳಿಗೆ, ಮಹಾಪೌರರಿಗೆ. ದಯವಿಟ್ಟು ಕೊಡ್ರಿ ಸರ್, ನಿಮ್ಮ ಹಕ್ಕುಪತ್ರನ ಕೊಡ್ರಿ. ಇಲ್ಲ ನಮ್ಮ ಶ್ರೀರಾಮ್ ಸರ್ ಮಾಡಿದ ಹಕ್ಕುಪತ್ರನ ತಲುಪಂತ ಕೆಲಸ ಮಾಡ್ರಿ, ಪೆಂಡಿಂಗ್ ಮಾತ್ರ ಇಕ್ಬಿಡ್ರಿ. ದಯವಿಟ್ಟು ಜನಕ್ಕೆ, ಬಡ ಜನಕ್ಕೆ ಹೆಲ್ಪ್ ಮಾಡ್ಬೇಕಂತೇಳಿ ಇವತ್ತೆಲ್ಲರೂ ಬಂದಿದ್ದೀವಿ. ಇವತ್ತಿಗಿನ ಆಗಿಲ್ಲ ಅಂದ್ರೆ ಮತ್ತೆ ನಾವು ಉಪವಾಸ ಕೊಡೋದಿಲ್ಲ ಸರ್, ರೋಡ್ ಮಧ್ಯದಲ್ಲಿ ಕೂಡ್ಬಿಡ್ತೀನಿ. ಇವಾಗ ಪರ್ಮಿಷನ್ ತೊಗೊಂಡು ಉಪವಾಸ ಕುಂತೀವಿ, ಒಂದು ದಿನ 24 ಅವರ್ಸ್ ಕುಂತಿದ್ದೀವಿ. ಈ ಆಗಿಲ್ಲ ಅಂದ್ರೆಗಿನ ರೋಡ್ ಮಧ್ಯದಲ್ಲಿ ಕೂಡಂತ ವ್ಯವಸ್ಥೆ ಕೆಲಸ ಮಾಡ್ತೀನಿ ಅಂತ ಹೇಳಿ ವಿನಂತಿ ಮಾಡ್ತೀನಿ. ಏನಿಲ್ಲ, ಹಕ್ಕುಪತ್ರವನ್ನು ಇದ್ದಿದ್ದ ಹಕ್ಕುಪತ್ರ ಓದಿ ಎದಕ್ಕೆ ಸರ್ ಇದು ಕೊಡ್ತಾ ಇಲ್ಲ? ರಾಜಕೀಯ ಎದಕ್ಕೆ ಮಾಡ್ತಾ ಇದ್ರಿ? ದಯವಿಟ್ಟು ಹಕ್ಕುಪತ್ರವನ್ನು ಕೊಡ್ರಿ. ನನಗೆ ಓಟ್ ಹಾಕಿ ಗೆಲ್ಸಿ ಗೋವಿಂದರಾಜು ಒಳ್ಳೆ ಕೆಲಸ ಮಾಡ್ತಿದ್ರು ಅಂತೇಳಿ ಹಾಕಿದ್ದಕ್ಕೆ ನೀವು ಏನಾದ್ರು ಪೆಂಡಿಂಗ್ ಮಾಡ್ತೀರಾ? ಬೇಕಂದ್ರೆ ರಾಜಕೀಯ ಬಗ್ಲಿಕ್ಕೆ ಡೆವಲಪ್ಮೆಂಟ್ ಹಕ್ಕುಪತ್ರವನ್ನು ಕೊಡ್ರಿ. ರೆಡಿ ಇದ್ದಿದ್ದ ಹಕ್ಕುಪತ್ರ ಮನೆ ತಲುಪಂತ ಕೆಲಸ ಮಾಡ್ರಿ. ದಯವಿಟ್ಟು ಅವರು ಎಜುಕೇಷನ್ ಈಗ ಮನೆ ಮನೆಗೆ ತಲುಪಿ ಕೊಡ್ರಿ. ಬಡವ ಜನ ಇದಾರ, 10/10 ಐತೆ, 10/20 ಐತೆ, ಅದರಲ್ಲಿ 6ರಿಂದ 8 ಜನ ಮಲಗ್ತಾರ. ಅವ್ರಿಗೆ ಎಲ್ಲನ ಬ್ಯಾಂಕಲ್ಲಿ ಹಕ್ಕುಪತ್ರ ಇದ್ರೆ ಬ್ಯಾಂಕಲ್ಲಿ ಲೋನ್ ಕೊಡ್ತಾರ. ಕೆಳಗೆ ಮೇಲೆ ಮನೆನ ಕಟ್ಕೊಂಡು ಅಣ್ಣ ತಮ್ಮಂದರು ಇರ್ತಾರ ಅಂತೇಳಿ ವಿನಂತಿ ಮಾಡ್ತೀನಿ ಸರ್. ಪ್ಲೀಸ್ ದಯವಿಟ್ಟು ಕೊಡ್ರಿ ಸರ್. ಸರ್ ನಾನು ಈ ವಾರ್ಡಿನ ಕಾರ್ಪೊರೇಟರ್ ಇದ್ದೀನಿ ಸರ್. ಜನಕ್ಕೆ ಅಲ್ಲೆಲ್ಲ ಬಡ ಜನ ಇದ್ದಾರೆ ಸರ್. ಎಲ್ಲರೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಜನ ಇರೋದ್ರಿಂದ ಅವ್ರು ಬೆಳಿಗ್ಗೆ ಹೋಗಿ ಮನೆ ಕೆಲಸ ಮಾಡ್ತಾರ. ಒಂದೊಂದು ಕೆಲಸದಲ್ಲಿ ಕೆಲಸ ಮಾಡಿದರೆ ಅವರು ಮನೆ ನಡೀತಾರೆ ಸರ್. ಇವತ್ತು ಅವರು ಬಂದು ನನಗೆ ಹೇಳ್ತಾರ, ಅಣ್ಣವರೇ ದಯವಿಟ್ಟು ನಮಗೆ ಹಕ್ಕುಪತ್ರವನ್ನು ಕೊಡ್ರಿ, ದಯವಿಟ್ಟು ನನಗೆ ಸಹಾಯ ಮಾಡ್ರಿ, ನಮಗೆ ಮನೆ ಸ್ವಂತ ಇಲ್ಲ, ಮನೆ ಇದ್ದಾವ ಬ್ಯಾಂಕಲ್ಲಿ ಎಲ್ಲ ಏನಾದ್ರೆ ಪೇಪರ್ ಕೇಳ್ತಾರ, ಬ್ಯಾಂಕಲ್ಲಿ ಪೇಪರ್ ಕೊಟ್ಟಿಲ್ಲ ಅಂದರೆ ನಮಗೆ ಕೊಡ್ತಾನೆ ಇಲ್ಲ, ಹೆಂಗಾದ್ರೂ ದಯವಿಟ್ಟು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ಕೇಳ್ತಾರೆ ಸರ್. ನಾನು ಜೀವ ಇರೋರಿಗೆ ಬಡ ಜನಕ್ಕೆ ಇರ್ತೀವಿ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸಿರಗುಪ್ಪ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ಹೊಸ ಕಟ್ಟಡ ನಿರ್ಮಾಣಕ್ಕೆ ಕ್ರಮ, ಶಾಸಕ BM ನಾಗರಾಜ್ ಹೇಳಿಕೆ. ಸಿರಗುಪ್ಪ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶಾಸಕ BM ನಾಗರಾಜ್ ಅಧ್ಯಕ್ಷತೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕ BM ನಾಗರಾಜ್ ಮಾತನಾಡಿ, ಈಗಿರುವ 100 ಹಾಸಿಗೆಯ ಆಸ್ಪತ್ರೆಯ ನೆಲಮಹಡಿಯ ಕೊಠಡಿಗಳು ಕಾರ್ಯನಿರ್ವಹಿಸಲು ಯೋಗ್ಯವಿಲ್ಲ ಎಂದು ಇಂಜಿನಿಯರ್ ವರದಿ ನೀಡಿದ್ದಾರೆ. ಹಳೆಯ ಕಟ್ಟಡ ನೆಲಸಮಗೊಳಿಸಿ ಇನ್ನು 2-3 ತಿಂಗಳುಗಳಲ್ಲಿ ನೂತನ ಕಟ್ಟಡ ಕಟ್ಟಲು ಕಾಮಗಾರಿ ಆರಂಭಿಸಲು ಅಧಿಕಾರಿಗಳ ಸಭೆ ನಡೆಸಲಾಗುವುದು ಎಂದರು. 150 ಹಾಸಿಗೆಯ ನೂತನ ಕಟ್ಟಡ ಅಂದಾಜು ಮೊತ್ತ 51 ಕೋಟಿ ಬೇಕಾಗಿರುತ್ತದೆ. ಆದರೆ 50 ಹಾಸಿಗೆ ಕಟ್ಟಡಕ್ಕೆ ಬೇಕಾದ 16.5
5 ಕೋಟಿ ಅನುದಾನವನ್ನ ಮಾತ್ರ ಸರ್ಕಾರ ನೀಡಿದೆ. ಬಾಕಿ ಅನುದಾನವನ್ನ ವಿವಿಧ ಇಲಾಖೆಯಿಂದ ಪಡೆಯುವ ವ್ಯವಸ್ಥೆ ಮಾಡಲಾಗುವುದು. ಮುಂದಿನ ದಿನಗಳಲ್ಲಿ 250 ಹಾಸಿಗೆಯ ಆಸ್ಪತ್ರೆಗಾಗಿ ಮೇಲ್ದರ್ಜೆಗೇರಿಸಲು ಹಂತ ಹಂತವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದರು.